ಅಣ್ಣ ಬಾಸು ನನಗೆ ಎಲ್ಲದಕ್ಕಿಂತ ಸಖತ್ ಇಷ್ಟ ಆಗಿದ್ದು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಹೆಲೋ ಬಾಸು, ನಮಸ್ಕಾರ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಆಫೀಸಿಗೆ ಹೊರಟೆ. ವಿಷಯ ಏನಪ್ಪ ಅಂದರೆ ಇವತ್ತು ಕನ್ನಡ ರಾಜ್ಯೋತ್ಸವ. ಕನ್ನಡ ಗೊತ್ತಿಲ್ಲ ಅಂತ ಹೇಳೋ ನಾನ್ ಕನ್ನಡಿಗಾಸಿಂದ ಹಿಡಿದು ನಾವು ಪಕ್ಕ ಕನ್ನಡದವರು ಅಂತ ಹೇಳಿ ಕನ್ನಡ ಬಂದರೂ ಕನ್ನಡ ಮಾತಾಡದೇ ಇರೋ ಪ್ರತಿಯೊಬ್ಬ ಕನ್ನಡಿಗನಿಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಣ್ಣ ಬಾಸು ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಆಫೀಸಿಗೆ ರೀಚಾಗಿ ನಮ್ಮ ಬಾಸಿಗೆ ನಮಸ್ಕಾರ ಹಾಕ್ಬಿಟ್ಟು ಗ್ಯಾಪಲ್ಲಿ ಸಿಕ್ಕಿ ತಿನ್ಕೊಂಡು ಕೆಲಸ ಶುರು ಮಾಡಿದ್ವಿ. ಎಲ್ಲರೂ ರಜಾ ತೊಗೊಂಡು ನೆಮ್ಮದಿಯಾಗಿ ಮನೇಲಿದ್ದರೆ ನಾವು ಮಾತ್ರ ಕಾಯಕವೇ ಕೈಲಾಸ ಅಂದ್ಬಿಟ್ಟು ಕೆಲ್ಸಕ್ಕೆ ಬಂದಿದ್ದೀವಿ. ಇನ್ನಿವತ್ತು ನಮ್ಮ ಆಫೀಸಿಂದ ಪೇಂಟಿಂಗ್ ಎಕ್ಸಿಬಿಷನ್ ಅರೇಂಜ್ಮೆಂಟ್ಸ್ ಇತ್ತು. ಒಂದೊಂದು ಪೇಂಟಿಂಗೂ ಸಕ್ಕದಾಗಿತ್ತು. ಅವ್ರ ಪೇಷನ್ಸ್ನ ಮೆಚ್ಚಲೇಬೇಕು. ಪ್ರತಿಯೊಂದೊಂದು ಪೇಂಟಿಂಗ್ ಹಿಂದೆನೂ ಅವ್ರದ್ದೇ ಆದಂಥ ಒಂದು ಇಮ್ಯಾಜಿನೇಷನ್ ಇತ್ತು. ಅದು ಒಂದು ಕತೆ ಹೇಳ್ತಾ ಇತ್ತು. ಆದರೆ ನನಗೆ ಎಲ್ಲದಕ್ಕಿಂತ ಸಖತ್ ಇಷ್ಟ ಆಗಿದ್ದು ಇಲ್ಲಿ ನೋಡಿ, ಈ ಫೋಟೋ ಸಖತ್ತಾಗಿ ಇನ್ನೊಂದು ಸೆನ್ಸ್ನ ಕ್ಯಾಚ್ ಮಾಡಿದ್ದಾರೆ. ಹೂ ನೋಡಿದ ತಕ್ಷಣ ನೆನಪಾಡ್ಸಂಗು ಹೂವಿನ ಕಾಣದಂತೆ ಯಾರಿಗೂ ಕಾಣದಂತೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಅಯ್ಯೋ, ಗ್ಯಾಪಲ್ಲಿ ನನ್ನ ಚಿತ್ರ ತೋರಿಸೋದೇ ಮರ್ತದೆ ನೋಡಿ. ಈಗ ಇದೇ ನಾನು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಯಾರು ಬಳಸಿದ್ರೇನು, ಯಾರು ಬಿಟ್ರೇನು ನಮ್ಮ ಕನ್ನಡ. ಯಾರು ಬಂದ್ರೇನು, ಯಾರು ಉಳ್ಕೊಂಡ್ರೇನು, ಹಾಳಾಗೋದಿಲ್ಲ ನಮ್ಮ ಕರ್ನಾಟಕ. ಯಾರಿಗೆ ಕೊಟ್ಟರೆ ಏನು, ಕೊಡ್ದಿದ್ರೆ ಏನು, ಯಾವತ್ತಿಗೂ ನಮ್ಮವಳೆ ಕಾವೇರಿ. ಯಾರೆಷ್ಟೇ ಶಾಪ ಹಾಕ್ಕೊಂಡ್ರು, ಯಾರೆಷ್ಟೇ ಬೈಕೊಂಡ್ರು ನಮ್ಮನ್ನು ಕಾಪಾಡೋದು ತಾಯಿ ಚಾಮುಂಡಿ. ಕನ್ನಡ ಮಾತಾಡಿ ಅಂತ ಬೇರೆಯವ್ರಿಗೆಲ್ಲ ಮಾಡೋದಲ್ಲ ಹಿಂಸೆ. ನಾವು ಹುಟ್ಟಿ ಬೆಳೆದಿರೋ ಈ ಮಣ್ಣಿಗೆ ತಿರುಗಿಸಿ ಏನಾದರೂ ಕೊಡಬೇಕು ಅಂತ ಮನಸ್ಸಲ್ಲಿದ್ದರೆ ತಪ್ಪದೆ ಮಾತಾಡ್ತಾರೆ ನಮ್ಮ ಕನ್ನಡ ಭಾಷೆ. ಬೇರೆಯವ್ರಿಗೆ ಕನ್ನಡ ಬರಲ್ಲ ಅಂತ ಹೀಯಾಳಿಸೋಕೆ ಮುಂಚೆ ನಾವೆಷ್ಟು ಅದನ್ನು ಕನ್ನಡಿಗರಾಗಿ ಪಾಲಿಸ್ತಾ ಇದ್ದೀವಿ ಅನ್ನೋದನ್ನು ಮೊದಲು ನೋಡ್ಕೊಳ್ಳೋಣ. ನಮ್ಮ ಬಾವುಟ ಅಂದ್ರೇ ಅರಿಶಿನ ಕುಂಕುಮ. ಹಾಗಾಗಿ ಭಾರತಾಂಬೆಗೆ ಅರಿಶಿನ ಕುಂಕುಮ ಹಿಡ್ದೇ ಇದ್ದರೆ ಹೇಗೆ. ಸೊ ಇದಾಗಿತ್ತು ನನ್ನ ಕನ್ನಡ ರಾಜ್ಯೋತ್ಸವದ ಈ ಒಂದು ಪುಟಾಣಿ ವಿಡಿಯೋ ಆಗಿತ್ತು. ಇನ್ನು ಕೆಲಸ ಮುಗಿಸ್ಕೊಂಡು ಸಂಜೆ ಶಿವ ಅಂತ ಮನೆಗೆ ಹೋಗಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಇನ್ನು ಮನೆಗೆ ಹೋಗಿ ಊಟ ಮಾಡಿ ನಿದ್ದೆ ಮಾಡಿದ್ದಾಯಿತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಶುಭ ದಿನ.